श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी ಅಧ್ಯಾಯ 15 ಪುರುಷೋತ್ತಮ ಯೋಗ ಸಂಪುಟ 17 ಆಗೀಕಾ ಕುರ್ಹಾಡಿ ಓಯರಿಗಾವ ಜರಿ ಬುಡಿ ತರಿ ಹೋಕ ಭಲತೆ ವಡಿ ವರಿಚೀಲವಾಡಿ ಪ್ರಯೋಗಿಸಿದರೆ ಅಗ್ನಿ ಅಥವಾ ಕ್ವಾಡ್ಲಿ ಉಳಿದ ವೃಕ್ಷಗಳಂತೆ ಇದರ ತಳದಲ್ಲಿ ಮೇಲಿನ ವಿಸ್ತಾರ ವೃಕ್ಷದಲ್ಲಿ ಎಷ್ಟೇ ಇದ್ದರೂ ಸಾಮಾನ್ಯವಾಗಿ ವೃಕ್ಷಗಳ ತಳದಲ್ಲಿ ಎಂದರೆ ಬೇರುಗಳನ್ನು ಅಗೆದರೆ ಅಥವಾ ಕಡಿದರೆ ಆ ವೃಕ್ಷಗಳ ವಿಸ್ತಾರ ಎಷ್ಟೇ ಆಗಿದ್ದರೂ ಅವು ಉರುಳಿ ಬಿದ್ದು ಬಿಡುತ್ತವೆ. ಜೇ ತುಟಾಲಿಯ ಮೂಳ ಪಾಶಿ ಉಲಂಡೇಲಕ ಶಾಖಾಸಿ ಪರಿತೈಷಿ ಗೋಠಿ ಕಾಯಶಿ ಹಾ ಸೋಪಾನವೇ. ಬೇರೆ ವೃಕ್ಷಗಳನ್ನು ಕತ್ತರಿಸಿದರೆ ಬೇರುಗಳ ಹತ್ತಿರದಲ್ಲಿ ಟೊಂಗೆ ಸಹಿತ ಬಿದ್ದು ಬಿಡುವವಲ್ಲಿ ಇರುವುದಿಲ್ಲ. ಹಾಗೆ ಇದರಲ್ಲಿ ಅಷ್ಟೊಂದು ಸುಲಭವಲ್ಲ ಬಿದ್ದು ಬಿಡುವುದು. ಬೇರೆ ವೃಕ್ಷಗಳನ್ನು ಬೇರುಗಳ ಹತ್ತಿರದಲ್ಲಿ ಕಡಿದರೆ ಅವು ಟೊಂಗೆ ಸಹಿತ ಬಿದ್ದು ಬಿಡುವವು. ಆದರೆ ಈ ಸಂಸಾರ ವೃಕ್ಷವು ಹಾಗೆ ಇರುವುದಿಲ್ಲ. ಅಷ್ಟೇ ಅಲ್ಲದೆ ಇದು ಬಿದ್ದು ಬಿಡುವುದು ಅಷ್ಟೇನೂ ಸುಲಭವಲ್ಲ. ಅರ್ಜುನ ಹೇ ಕವತೀಕ ಸಾಂಗತಾಸೆ ಅಲೌಕಿಕ ಜೇವಾಢಿ ಅಧೋಮುಖ ರುಖಾಯೇಯ. ಅರ್ಜುನ, ಈ ಸಂಸಾರ ವೃಕ್ಷದ ಕೌತುಕ ಹೇಳಬೇಕೆಂದರೆ ಇದಾಗಿರುವುದು ಅಲೌಕಿಕ, ಬೆಳೆದಿರುವುದು ಅಧೋಮುಖ. ಈ ಸಂಸಾರ ವೃಕ್ಷವು, ಹೇ ಅರ್ಜುನ, ಈ ಸಂಸಾರ ವೃಕ್ಷದ ಕೌತುಕ ಹೇಳಬೇಕೆಂದರೆ ಇದು ಅತ್ಯಂತ ಅಲೌಕಿಕವಾಗಿರುತ್ತದೆ ಹಾಗೂ ಲೋಕ ವಿಲಕ್ಷಣವಾಗಿರುತ್ತದೆ. ಮುಖ್ಯವಾಗಿ ಇದು ಬೇರುಗಳು ಮೇಲೆ, ಶಾಖೆಗಳು ಕೆಳಗೆ, ಈ ರೀತಿಯಾಗಿ ಅಧೋಮುಖವಾಗಿ ಬೆಳೆದಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय। जय जय रघुवीर समर्थ।